ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 23ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಜಾಣನು ತಿಳಿದಿದ್ದನ್ನು ಗುಪ್ತಪಡಿಸುವನು, ಮೂಢರ ಮನಸ್ಸು ಮೂರ್ಖತನವನ್ನು ಪ್ರಕಟಿಸುವುದು. ಇಲ್ಲಿ ವಾಕ್ಯವು ಏನಂತ ಹೇಳ್ತಿದೆ ಅಂದರೆ, ಜಾಣನು ಜ್ಞಾನವಂತನು ತನಗೆ ತಿಳಿದಿದ್ದನ್ನು ಅವನು ಗುಪ್ತಪಡಿಸ್ತಾನಂತ. ಅಂದರೆ ನಾವು ಜ್ಞಾನವಂತರಾಗಿ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತೆ. ಹೆಂಗೆ ಜ್ಞಾನವಂತರಾಗಿ ಇರ್ಬೇಕಪ್ಪ ಅಂದರೆ, ನಿನಗೇನಾದರೂ ಒಂದು ವಿಷಯ ಗೊತ್ತಾಗತ್ತೆ ಅನ್ಕೋ, ಬೇರೆಯವ್ರು ಯಾರಾದರೂ ನಿನಗೆ ಏನಾದರೂ ಮಾತು ತಿಳಿಸಿದಾರೆ ಅನ್ಕೋ, ಅದು ಬೇಗನೆ ನೀನು ಇನ್ನೊಬ್ಬರಿಗೆ ಹೇಳಬಾರ್ದು. ಅದು ನೀನು ಗುಪ್ತವಾಗಿ ನೀನು ಇಟ್ಕೋ, ಮನಸ್ಸಲ್ಲಿ ಇಟ್ಕೋ. ಮೂಢನು ಏನು ಮಾಡ್ತಾನಂತ, ಯಾರಾದರೂ ಹೇಳಿರೋ ಮಾತನ್ನು ತಗೊಂಡೋಗಿ ಬೇಗ ಇನ್ನೊಬ್ರಿಗೆ ಹೇಳ್ಬಿಡ್ತಾನಂತ, ಇನ್ನೊಬ್ಬರಿಗೆ ತಿಳಿಸ್ಬಿಡ್ತಾನಂತ. ಅವನು ಮೂಢನು, ಮೂರ್ಖನವನು. ನೀವು ಮೂರ್ಖರಾಗಿರಬಾಡ್ರಿ, ಜಾನವಂತರಾಗಿರ್ರಿ, ಜ್ಞಾನವಂತರಾಗಿರ್ರಿ. ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳ್ತಾನೆ, ಪಾರಿವಾಳದಂತೆ ನೀವು ನಿಷ್ಕಳಂಕವಾಗಿಯೂ ಸರ್ಪದಂತೆ ನೀವು ಜಾಣರಂತೆಯೂ ನೀವು ಇರ್ಬೇಕಂತೇಳಿ ಹೇಳ್ತಾನೆ. ಅಂದರೆ ನಾವು ಜ್ಞಾನವಂತರಾಗಿ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತದೆ. ಯಾವುದೇ ವಿಷಯನ ನಾವು ಯಾರಾದರೂ ಏನಾದರೂ ತಿಳಿಸಿರೋ ವಿಷಯನ ನಾವು ಬೇಗ ಇನ್ನೊಬ್ರಿಗೆ ಹೇಳಬಾರ್ದು. ಅಂದರೆ ಈಗ ನಾನೊಂದು ಮಾತು ಹೇಳ್ತೀನಿ. ಈಗ ಯಾರಾದರೂ ಬಂದು ಇನ್ನೊಬ್ಬ ವ್ಯಕ್ತಿ ಮೇಲೆ ಒಂದು ಏನಾದರೂ ವಿಷಯ ಹೇಳ್ತಾನಂತ, ಬ್ರದರ್ ಆ ವ್ಯಕ್ತಿ ಹಿಂಗೆ ಮಾಡಿದಾಳಂತ, ಆ ವ್ಯಕ್ತಿ ಹಿಂಗೆ ಮಾಡಿದಾನಂತ, ನನಗೆ ಗೊತ್ತಾಯಿತು, ಅವ್ರಿಗೆ ತಪ್ಪು ಮಾಡಿದಾರೆ ಅಂತೇಳಿ ಒಬ್ಬ ವ್ಯಕ್ತಿ ನನಗೆ ಹೇಳ್ತಾನೆ ಅನ್ಕೋ. ಇವಾಗ ನಾವು ಬೇಗನೆ ಇನ್ನೊಬ್ಬರಿಗೆ ಹೇಳಬಾರ್ದು. ಆ ವ್ಯಕ್ತಿ ಹಿಂಗೆ ಮಾಡಿದಾನಂತ, ಆ ವ್ಯಕ್ತಿ ಹಿಂಗೆ ಮಾಡಿದಾನಂತ ನನಗೊಬ್ರು ಹೇಳಿದ್ರು ಅಂಥೇಳಿ ನಾವು ಹೇಳಬಾರ್ದು. ಇವಾಗ ಅವ್ನು ಹೇಳಿರೋದು ನಿಜನೋ ಸುಳ್ಳೋ ಯಾರಿಗೆ ಗೊತ್ತು? ಈಗ ಅವ್ರಂಗೆ ಮಾಡಿದಾರೋ ಇಲ್ಲೋ, ಇವನು ಬೇಕಂತಾನೆ ಹೇಳಿದಾನೇನು, ಅವ್ರ ಮೇಲೆ ಕಕ್ಷಲಿದ್ದ ನನಗೆ ಸುಳ್ಳು ಹೇಳಿದಾನೇನು, ನಾನು ಬೇಗನೆ ಹೇಳಬಾರ್ದು. ಜಾನನ ಏನು ಮಾಡ್ತಾನ, ಅದನ್ನು ಗುಪ್ತವಾಗಿ ಇಟ್ಕೊಂತಾನ, ಪರಿಶೀಲಿಸ್ತಾನ. ಸರಿ ಬಿಡು, ಮಾಡಿದಾರ, ಪ್ರಾರ್ಥನೆ ಮಾಡೋಣ ಹೇಳು, ಅವ್ರು ಕೂಡ ಮಾರುಮನ್ಸು ಹೊಂದುವಂತೆ ಪ್ರಾರ್ಥನೆ ಮಾಡೋಣ ಹೇಳು ಅನ್ಕೊಂತಾನ. ಆದರೆ ಈ ಮೂರ್ಖನ ಏನು ಮಾಡ್ತಾನ, ಅವ್ನು ಹೇಳಿದ ಮಾತು ಇನ್ನೊಬ್ರಿಗೆ ಹೇಳ್ಬಿಡ್ತಾನೆ. ಅದು ಸತ್ಯನೋ ಅಸತ್ಯನೋ ಏನು ಗ್ರಹಿಸಿದಂಗೆ ಅವ್ನು ಹೇಳ್ತಾನೆ. ಅವನು ಮೂರ್ಖನವನು. ನೋಡ್ರಿ, ಒಂದು ಟೈಮು ಯೇಸು ಸ್ವಾಮಿ ಪಿಲಾತನ ಮುಂದೆ ನಿಂದಿರಿಸ್ತಾರೆ. ಯೇಸು ಸ್ವಾಮಿನ ಪಿಲಾತನ ಮುಂದೆ ನಿಂದಿರಿಸಿದಾಗ ಯೇಸು ಸ್ವಾಮಿ ಒಂದು ಮಾತು ಕೂಡ ಮಾತಾಡೋದಿಲ್ಲ. ಎಲ್ಲರೂ ವ್ಯತಿರೇಕವಾಗಿ ಮಾತಾಡ್ತಿರ್ತಾರೆ, ಸುಳ್ಳು ಸಾಕ್ಷಿ ಹೇಳುತ್ತಿರ್ತಾರೆ. ಆದರೂ ಕೂಡ ಯೇಸು ಸ್ವಾಮಿ ಮಾತಾಡೋದಿಲ್ಲ. ಯೇಸು ಸ್ವಾಮಿ ಅನ್ಕೊಂಡ್ರೆ ಅವ್ರ ಹತ್ರ ವಾದಿಸ್ಬೋದು, ಯೇಸು ಸ್ವಾಮಿ ಅನ್ಕೊಂಡ್ರೆ ಆತನ ಶಕ್ತಿಲಿದ್ದ ತಾನು ಏನಾದರೂ ಮಾಡಬಹುದು. ಅಲ್ಲಿ ಪಿಲಾತ್ಗೆ ಏನು ಹೇಳವಲ್ಲ. ಯಾಕಂದ್ರೆ ಇವಾಗ ನಾನು ಪಿಲಾತ್ಗೆ ಏನಾದ್ರು ಹೇಳಿನಂದ್ರೂ ಕೂಡ ಅವ್ನು ಪಿಲಾತು ಸರಿಯಾದ ತೀರ್ಪು ಕೊಡೋನಲ್ಲ, ಅವನು ನ್ಯಾಯವಂತನಲ್ಲ. ಅವನು ಯೇಸು ಸ್ವಾಮಿ ತಪ್ಪು ಮಾಡಿದಂತೂ ಕೂಡ ಪಿಲಾತ್ಗೆ ಗೊತ್ತು. ಆದರೆ ಈ ಇವರೆಲ್ಲರೂ ನನಗೆ ವ್ಯತಿರೇಕವಾಗಿ ಇದಾರಲ್ಲ, ಇದರಿಂದ ನನ್ನೊಂದು ಸೀಟಿಗೆ ಪ್ರಾಬ್ಲಮ್ ಬರ್ತತೆ, ನನ್ನೊಂದು ಅಧಿಕಾರಕ್ಕೆ ಪ್ರಾಬ್ಲಮ್ ಬರ್ತತೆ, ನನ್ನ ಅಧಿಕಾರನ ಕಾಪಾಡ್ಕೋಬೇಕಲ್ಲ ಅಂತೇಳಿ ಅವನು ಏನು ಮಾಡ್ತಾನಂದ್ರೆ, ಅಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾನ. ಆ ಸಪೋರ್ಟ್ ಮಾಡ್ತಾನಂತ ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತಿದ್ದಾಗ ಅವನ ಹತ್ರ ನಾವು ಏನು ವಾದ ಮಾಡಿ ಅವನಿಗೆ ನಾವು ಏನು ಹೇಳಿದ್ರು ಕೂಡ ಅದ್ರಾಗಿದ್ದ ಬರೋ ಪ್ರಯೋಜನ ಏನೈತೆ? ಬರೋದಿಲ್ಲಲ್ಲ. ಮೌನವಾಗಿರ್ಬೇಕು. ಕೆಲವೊಂದು ಟೈಮಲ್ಲಿ ನಾವು ಒಬ್ರಿಗೆ ಸತ್ಯ ಹೇಳ್ತಿದ್ರು ಕೂಡ ಅವ್ರು ಕೇಳೋದಿಲ್ಲ, ಅವ್ರು ನಂಬೋದಿಲ್ಲ. ಅರೆ ಇದು ಸತ್ಯಪ್ಪ ನೀವು ಅರ್ಥ ಮಾಡ್ಕೋರೋದು ಕೂಡ ಕೇಳೋದಿಲ್ಲ, ವಾದ ಮಾಡ್ತಿರ್ತಾರೆ. ವಾದ ಮಾಡೋರ್ತಾಗ ನಾವು ಏನು ಹೇಳ್ಬೇಕು? ಸುಮ್ಮನೆ ಇರ್ಬೇಕು, ಗುಪ್ತವಾಗಿ ಇರಬೇಕು. ಅದಕ್ಕೆ ಬೈಬಲ್ ವಾಕ್ಯ ಹೇಳುತ್ತೈತೆ, ಹಂದಿಗಳು ಮುಂದೇನು ಮುತ್ತುಗಳು ಚೆಲ್ಲಬಾಡ್ರಿ ಅಂತ. ಅಂದರೆ ನಾವೇನು ಮುತ್ತುಗಳು ನಾವು ತಗೊಂಡೋಗಿ ಅವ್ರಿಗೆ ಹೇಳಿದ್ರು ಕೂಡ, ಸತ್ಯನ ತಗೊಂಡೋಗಿ ಹೇಳಿದ್ರು ನಾವು ಮತ್ತೆ ತಿರುಗಿ ನಮಗೆ ಜಿಗುತ್ತಾವಂತ. ನೋಡ್ರಿ, ಯಾವುದೇ ವಿಷಯ ಆಗಿರಲಿ, ಕೆಲವೊಂದು ವಿಷಯಗಳು ನಾವು ಯಾರಾದರೂ ನಮಗೆ ತಿಳಿಸಿದಾಗ ನಾವೇನು ಮಾಡ್ಬೇಕಂದ್ರೆ ಅದು ಗುಪ್ತವಾಗಿ ಇಟ್ಕೋಬೇಕು. ಏನೇ ಆಗಿರಲಿ. ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ? ಈಗ ದೇವರೇ ನಮಗೇನಾದರೂ ಒಂದು ದರ್ಶನ ಕೊಟ್ಟಿರ್ತಾನೆ ಅನ್ಕೋ, ದೇವರು ನಮಗೊಂದು ಉನ್ನತವಾದ ಪ್ರಣಾಳಿಕೆ, ನಮ್ಮ ಮೇಲೆ ಏನು ಉದ್ದೇಶ ಏನೈತೆ ನಮಗೆ ದೇವ್ರು ತಿಳಿಯಪಡಿಸಿರ್ತಾನೆ ಅನ್ಕೋ. ಒಂದು ದರ್ಶನದ ರೂಪದಲ್ಲಾಗಲಿ, ಕನಸು ರೂಪದಲ್ಲಾಗಲಿ ದೇವ್ರು ನಮ್ಗೆ ತಿಳಿಯಪಡಿಸಿರ್ತಾನಂತ. ಅದನ್ನು ನಾವು ಬೇಗನೆ ಇನ್ನೊಬ್ರಿಗೆ ಹೇಳಬಾರ್ದು. ಅದು ಗುಪ್ತವಾಗಿ ಇಟ್ಕೋಬೇಕು. ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕು. ನಾವು ಇನ್ನೊಬ್ರಿಗೆ ಹೇಳಿವಂದರೆ ಆ ವ್ಯಕ್ತಿ ಏನು ಮಾಡ್ತಾನಪ್ಪ, ಅವನಲ್ಲಿ ಸ್ಪಿರಿಟ್ ಇರ್ತತೆ, ವ್ಯತಿರೇಕ ಶಕ್ತಿ ಇರ್ತತೆ. ಅವನ ದುಷ್ಟಶಕ್ತಿ ಏನು ಮಾಡ್ತಾನಂದರೆ, ದೇವರು ನಮಗೆ ತಿಳಿಯಪಡಿಸಿರುವಂಥ ಆ ಉದ್ದೇಶನ ಕೆಡಿಸ್ಬೇಕಂತೇಳಿ ಅವನು ಪ್ರಯತ್ನ ಪಡ್ತಾನೆ. ಆ ದೇವ್ರ ಉದ್ದೇಶಲಿದ್ದ ನಮ್ಮನ್ನ ದೂರ ತಳ್ಳಬೇಕು, ಆ ಉದ್ದೇಶ ನೆರವೇರಿಲ್ದಂಗೆ ಮಾಡಬೇಕು ನಮ್ಮ ಜೀವಿತದಲ್ಲಿ ಅಂತೇಳಿ ಅವನು ನಾನಾ ರಕವಾಗಿ ಪ್ರಯತ್ನ ಪಡ್ತಾನೆ. ನಾವು ಇದಕ್ಕೆ ಹೇಳಬೇಕು, ಆ ಕಾರ್ಯ ಆಗವಾಗಿ ಹೇಳಬೇಡ, ಮೌನವಾಗಿರು, ಗುಪ್ತವಾಗಿರು. ಜ್ಞಾನವಂತರ ಲಕ್ಷಣ ಅದು. ಆ ದೇವರು ನಿನ್ನ ಜೀವನದಲ್ಲಿ ಮಾಡಿದಾಗ ನಿಂತು ಸಾಕ್ಷಿ ಹೇಳು, ದೇವ್ರ ನಮ್ಮನ್ನು ಮಹಿಮೆಪಡಿಸು, ದೇವ್ರ ನಮ್ಮನ್ನು ಘನಪಡಿಸು. ಅದು ಜ್ಞಾನವಂತರ ಲಕ್ಷಣ.
ಒಬ್ಬರು ಏನಾದರೂ ದೇವ್ರು ತಿಳಿಸ್ಯಾನಂದ್ರೆ ಅದು ಬೇಗ ಬೇಗನೆ ಹೇಳ್ಬಿಡೋದು, ಅವ್ರಿಗೆ ಹೇಳ್ಬಿಡೋದು, ಇವ್ರಿಗೆ ಹೇಳ್ಬಿಡೋದು, ಅರೇ ದೇವ್ರು ನನಗೆ ತಿಳಿಸೋ, ದೇವ್ರು ನನಗೆ ಕನಸು ತೋರ್ಸೋಣ. ಅದು ಮೂರ್ಖನು ಮಾಡ್ತಾನಂತ. ಅದಲ್ಲ ಅದು. ಜ್ಞಾನವಂತನು ಆ ವಿಷಯನ ಗುಪ್ತವಾಗಿ ಇಟ್ಕೊಂತಾನ. ಆ ಕಾರ್ಯ ಆದಮೇಲೆ ದೇವರು ಆ ಉದ್ದೇಶವು, ಆ ಸಂಕಲ್ಪವು ನಿನ್ನ ಜೀವಿತದಲ್ಲಿ ನೆರವೇರಿಸಿದಾಗ ನೀನು ನಿಂತು ಸಾಕ್ಷಿ ಹೇಳು, ಅನೇಕರಿಗೆ ಹೇಳು. ಅದು ಜ್ಞಾನವಂತನ ಲಕ್ಷಣ. ಅದೇ ವಾಕ್ಯ ಹೇಳ್ತಿರೋದು. ಜ್ಞಾನವಂತನು ಯಾವುದಾದ್ರೂ ವಿಷಯ ಗೊತ್ತಾಗೈತೆ ಅಂದರೆ ಅದು ಗುಪ್ತವಾಗಿ ಇಟ್ಕೊಂತಾನ. ಮೂರ್ಖನ ಏನು ಮಾಡ್ತಾನೆ, ಅದು ಬೇಗನೆ ಹೋಗಿ ಇನ್ನೊಬ್ರಿಗೆ ಹೇಳ್ತಾನೆ. ನಾವು ಜ್ಞಾನವಂತರಾಗಿರ್ಬೇಕು, ಮೂರ್ಖರಾಗಿರ್ಬಾರ್ದು. ಇದನ್ನು ನಾವು ಕಲಿಬೇಕು. ಏನೇ ವಿಷಯ ಆಗಿರಲಿ, ಕುಟುಂಬದಲ್ಲಾಗಿರಲಿ, ಆಫೀಸ್ನಾಗ ಆಗಿರಲಿ, ರಿಲೇಷನಲ್ಲಿ ಆಗಿರಲಿ, ಏನೇ ಆಗಿರಲಿ, ನಮ್ಗೆ ಯಾವ್ದಾದ್ರು ವಿಷಯ ಗೊತ್ತಾಗ್ತದೆ ನಮ್ಮ ಮೌನವಾಗಿ ಗುಪ್ತವಾಗಿ ಇಟ್ಕೋಬೋದು. ಸಂದರ್ಭ ಬಂದಾಗ ಮಾತಾಡ್ಬೋದು. ಅಲ್ಲಿವರೆಗೂ ನಾವು ದುಡುಕಿ ಮಾತಾಡಬಾರ್ದು. ಅದ್ರ ಬಗ್ಗೆ ನಾವು ಜಡ್ಜ್ಮೆಂಟು ಮಾಡಬಾರ್ದು. ದೇವರು ಏನಾದರೂ ನಮ್ಮ ಒಂದು ಜೀವಿತದ ಪಟ್ಲ ಅದನ್ನೊಂದು ಉದ್ದೇಶವು, ಸಂಕಲ್ಪವು ಏನಾದರೂ ನಮಗೆ ತಿಳಿಸಿದಾಗ ಕೂಡ ಅದನ್ನು ಕೂಡ ಬೇಗನೆ ಇನ್ನೊಬ್ಬರಿಗೆ ಹೇಳಬಾರ್ದು, ಗುಪ್ತವಾಗಿ ಇಟ್ಕೋಬೋದು. ಅದು ದೇವರು ನಮ್ಮ ಜೀವನದಲ್ಲಿ ಮಾಡಿದಾಗ ನಿಂತು ಸಾಕ್ಷಿ ಹೇಳಬಹುದು. ಆಮೇಲೆ